ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VLR ಗೇಮರ್ಸ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅನದರ್ ಗೇಮ್ ಪ್ಲೇ ವಿಡಿಯೋ. ನಾವು ಇವತ್ತು ಗ್ರಾನಿ ಚಾಪ್ಟರ್ 2 ಹೆಲಿಕಾಪ್ಟರ್ ಎಸ್ಕೇಪ್ ಮಾಡ್ತಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಅದನ್ನ ಮುಂಚೆನೇ ಹೇಳ್ಬಿಡ್ತೀನಿ, ಸೀದಾ ಹೊಟ್ಟೋಗ್ಬಿಡೋಣ. ಈಸಿ ಇರಲಿ, ನಾರ್ಮಲ್ ಆ್ಯಸ್ ಯೂಶ್ವಲ್ ಎವ್ರಿಥಿಂಗು. ಟಿಪ್ಸ್ ಎಲ್ಲ ನೀವು ಓದ್ಕೋಬೇಕು. ಇವಾಗ ನಮ್ಮದು ಡೇ 1 ಸ್ಟಾರ್ಟ್ ಆಗಿದೆ. ಇದ್ದಾಳಪ್ಪ, ಎಷ್ಟೊತ್ತ ನೀನು ಇದ್ದಾಳದು? ನಾ ಅಲ್ಲಿ ಇಲ್ಲಿ ನೋಡ್ಕೊಂಡಿದ್ದಾಳ್ತಾನೆ. ಗ್ರ್ಯಾಂಡ್ ಪನೇ ಬೇಗ ಎದ್ದೋಡ್ತಾನೆ. ನೋಡ್ತಾನೆ. ಡೈರೆಕ್ಟಾಗಿ ನುಗ್ತೀನಿ ಇವಾಗ. ಡೈರೆಕ್ಟಾಗಿ ನುಗ್ಗಿದ್ರೆ ಇಬ್ಬರು ಡೈರೆಕ್ಟಾಗೆ ಬಂದು ಹೊಡಿತಾರಲ್ವ. ಇಲ್ಲೇ ಇದ್ದಾನಲ್ಲ ಗ್ರ್ಯಾಂಡ್ ಪಾ, ಅವನ ಕಣ್ಣಿಗೆ ನಾವು ಕಾಣಿಸೋದು. ಗ್ರ್ಯಾನಿ ಕಣ್ಣಿಗೂ ಬಾರಪ್ಪ ಬುಡ್ಡ, ಬಾರಲೇ. ನೀನು ನೋಡ್ಕೊಳ್ಳೋದು ಎಷ್ಟೊತ್ತು? ಅವನು ಪಾಪು ಥರ ಒಂದೊಂದು ಹೆಜ್ಜೆ ಹಾಕಾಗುತ್ತಾನೆ. ಓ ಗ್ರಾನಿ, ಕಾಗೆ ಅಮ್ಮ. ಗ್ರ್ಯಾಂಡ್ ಪಾ ಬೇರೆ ಈ ಕಡೆಯಿಂದ ಬರ್ತಿದ್ದಾನೆ. ಮಾತ್ರ ಸಖತ್ ಆಟ ಆಡಿಸ್ಬಿಟ್ಟಿದ್ದೀನಿ, ಚಮಕ್ ಕೊಟ್ಬಿಟ್ಟಿದ್ದೀನಿ ಇವರಿಬ್ರಿಗೆ. ಇವಾಗ ನಾನು ಈ ಗನ್ ಹುಡುಕ್ಬೇಕು. ಗನ್ನು ಇಲ್ಲಿರುತ್ತೆ. ಹಿಂದೆ ಯಾರು? ಇಲ್ಲೂ ಇಲ್ಲ. ಇರೋ ನಿಮಿಷ ತಗೋ. ಇದು ಡ್ರಾಪ್ ಮಾಡಿದ್ದೀನಿ, ಹ್ಯಾಂಡ್ ವಿಲ್ನ ಡ್ರಾಪ್ ಮಾಡಿಬಿಟ್ಟೆ. ಇವಾಗ ಇವ್ರ ಮೇಲ್ಗಡೆ ಬರ್ತಾರ, ನಾನು ಆರಾಮ್ಸೆ ಕೆಳಗಡೆ ಬಂದ್ಬಿಟ್ಲು ಕಣೋ. ಬಾ ಆರಾಮ್ಸೆ ಬರಲಿ. ಬಾರಮ್ಮ, ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅನ್ನಂಗೆ. ಬುಡ ಶಿಟ್, ಯಾರು ನನ್ನ ಚಾನ್ಸು ವೇಸ್ಟ್ ಆಗೋಯ್ತು. ರಿವೆಂಜ್ ತಗೋಬೇಕು. ಈ ಮುದ್ಕಪ್ಪ ಆ ಕಡೆ ಈ ಕಡೆಯಿಂದ ಒಳ್ಳೆ ಸಿಕ್ಸ್ ಕೊಟ್ಟು ಹಾಕಿ ಸ್ಟಿಕ್. ಒಂದು ಚಾನ್ಸ್ ವೇಸ್ಟ್ ಆಗೋಯ್ತಲ್ಲೋ. ಹೋಗೋ ಕಡೆ ಇದಾಡ ಬೇಗ. ಅವ್ನು ಗ್ರ್ಯಾಂಡ್ ಪನೇ ಸ್ಪೀಡಾಗಿ ಓಡ್ತಾನೆ, ಬೇಗ ದೊಡ್ತಾನೆ. ಈ ಸಲ ಡೈರೆಕ್ಟ್ ನುಗ್ಗದ ಬೇಡ. ಇವಾಗ ಇವ್ರಿಗೆ ಈ ಕಡೆ ಚಮಕ್ ಕೊಡ್ತೀನಿ. ಚಮಕ್ ಕೊಟ್ಬಿಟ್ಟು ಹೋಗೋದ ಅಂತ್ಯ. ನಾವು ಸಂದಿಲ್ ನಿಂತ್ಕೋವಾಗಿಲ್ಲ ಅಂದರೆ ನೋಡ್ಕೊಂಡು ಬಂದ್ಬಿಟ್ಟು ಹೊಡೆದ್ಬಿಡ್ತಾರೆ. ಇವ್ರು ಮಹಾ ಡೇಂಜರ್ ಇವರು. ರೈಟ್ ಸೈಡ್ ಇದೆಯಲ್ಲ ಹೌಸ್ ಕಡೆಗೆ. ಬುಡ್ಡ ಬಂದ. ಏನಕ್ಕೆ ಅಂದರೆ ಅವಂದೇ ಮನೆ ಅಲ್ವಾ, ಅದಕ್ಕೆ. ಎಂತ ಗ್ರ್ಯಾಂಡ್ ಪನೇ ಬಂದಿದ್ದಾನೆ, ಗ್ರ್ಯಾನಿ ಬಂದಿಲ್ಲ. ಹೋಗೋದು ಬೇಡ. ಈ ಕಡೆ ಒಂದು ಸೌಂಡ್ ಮಾಡು. ಯಾವುದು ಇಲ್ವಾ? ಈ ಗ್ರಾನಿ ಬರಲೇ ಇಲ್ಲ ಕಣ. ಅಲ್ಲೇ ಬತ್ತ. ಬಂದ ಕಣ. ಬಂದ ನೋಡು ಗ್ರ್ಯಾಂಡ್ ಪಾ ಸಾಹೇಬ. ಐಸ ಆ ಕಡೆಯಿಂದ ಗ್ರಾನಿ ಬಂದ್ಬಿಟ್ರೆ ಆರಾಮ್ಸೆ ಬಾ. ನಾನು ಆರಾಮ್ಸೆ ಹೋಗ್ಬೇಕು ಇವಾಗ. ಆ ಕಡೆಯಿಂದ ಗ್ರಾನಿ ಬಂದರೆ ನಾನಿಲ್ಲಿ ಉಸ್ಕೊಬಿಡ್ತೀನಿ. ಇವಾಗ ಏನೋ ಮಾಡ್ತೀಯಾ ಬುಡ್ಡೆ? ಇಲ್ಲಿ ಆ ಕಡೆ 24 ಗಂಟೆ ಟೈಮ್ ಲಾಟಿ ಹಿಡ್ಕೊ ಓಡಾಡ್ತಿರಲ್ರು. ಮಾಡೋಕ್ಕೆ ಕೆಲಸ ಇಲ್ವೇನ್ರ ನಿಮಗೆ? ಕೆಳಗೆ ಹೋಗ್ತಾ ಇದ್ದಾನೆ. ಬರೀ ಹೊಡೆಯೋದೇ ಅವ್ರ ಕೆಲಸ. ಇರೋ ಎಕ್ಸ್ಪ್ಲೋರ್ ಮಾಡುವ. ಫ್ಯೂಲ್ ಸಿಕ್ತು. ಹಿಂದೆಯಿಂದ ಬಂದು ಹೊಡೆದ್ಬಿಟ್ರೆ ತಗೋ ಇದು. ಇಲ್ಲಿ ಇದನ್ನ ಡ್ರಾಪ್ ಮಾಡಿಬಿಡು. ಗ್ರಾನಿ ಈ ಕಡೆ ಹೋಗ್ತಾಳ, ನಾನು ಈ ಕಡೆಯಿಂದ ಆರಾಮಾಗಿ ಹೊಟ್ಟೋಗ್ಬಿಡ್ತೀನಿ. ಮ್ಯೂಸಿಕ್ ಹಾಕು. ಮ್ಯೂಸಿಕ್ ಬೇಡ, ಅಕಸ್ಮಾತ್ ಗ್ರ್ಯಾನಿ ಬಂದ್ಬಿಟ್ರೆ. ಹೋಗ ಕಡೆ, ನಾನು ನುಗ್ಗೇ ಬಿಡ್ತೀನಲ್ಲಿ. ಅಕಸ್ಮಾತ್ ಬಂದೇ ಬಿಟ್ಲಪ್ಪ, ಏನು ಮಾಡ್ತೀಯ? ಇವನು ಇಲ್ಲಿ ಓಡಾಡದೇ ಇದ್ರೆ ಸಾಕು. ಇಲ್ಲೇ ಇದ್ದಳ್ಕೊಳೋ ಗ್ರಾನಿ. ನಾನು ಏನಪ್ಪ ಮಾಡಲಿ ಇವಾಗ? ಏನು ಮಾಡಲಿ? ಸ್ಟನ್ ಗನ್ ಅಲ್ಲಿ ನೋಡಲಿ. ಸ್ಟನ್ ಗನ್ ನಂಗೆ ಇನ್ನೂ ಸಿಕ್ಕಿಲ್ಲ. ಕ್ರೋಬರ್ ಕಡೆ ಇಲ್ಲೇನೂ ಇಲ್ಲ. ಇಲ್ಲೂ ನನಗೆ ಇಲ್ಲಿ ಹೋಗೋಕ್ಕೆ ಆಗ್ತಿಲ್ಲ ಗಾಯ್ಸ್. ಸೈಡ್ ಬಾ. ಹೆಲಿಕಾಪ್ಟರ್ ಕೀ ಇದೆ. ಹೆಲಿಕಾಪ್ಟರ್ ನಮ್ಗೆ ಇದು ಬೇಕು. ಸೌಂಡ್ ಆಗಿದೆ. ನೀ ಲೌಸ್ಕೋ.
ಇವಾಗ ಗ್ರಾನಿ ಈ ಕಡೆ ಬರ್ತಾಳೆ, ನಾನು ಈ ಕಡೆಯಿಂದ ಓ ಗ್ರಾನಿ ಬಂದ್ಲು ಬಂದಳು ಕಾಂಚನ ಅನ್ಕೊಂಡು. ಕಾಗೆ. ಓಹೋ ಐ ಸಿ ಯು want to play hide and seek. ಇವಾಗ ಗ್ರ್ಯಾಂಡ್ ಇಲ್ಲಿ ಮಲಗಿದ್ರೆ ಮಾತ್ರ ಇಲ್ಲ ಸದ್ಯ ಈ ಬಾತ್ರೂಮಲ್ಲೇ ಇರ್ತಾನೆ ಕಣ ಅವನು ಯಾವಾಗಲೂ. ಸ್ಪೈಡರ್ ಬೇಬಿ ಹತ್ರ ಇರ್ಬೋದಾರು. ಇವನು ಕಾಣಿಸ್ತಾನೆ ಇಲ್ಲ ಈ ಗ್ರ್ಯಾಂಡ್ ಆಗನ್ ಸಿಕ್ತು. ಇವಾಗ ಇಬ್ರಿಗೂ ಹೊಡಿಯೋದೆ. ಈಗ ಇಬ್ರಿಗೂ ಹೆಡ್ ಶಾಟ್ಸ್. ಬನ್ರ. ಅವಾಗ ಯಾರೋ ಡಿ ಕೆ ಸಾಹೇಬ ತರ ಎಂಟ್ರಿ ಕೊಟ್ಟವನು. ಪ್ರಸಾದ ತಗೊಳಮ್ಮ. ದೇವಸ್ಥಾನ 24 ಗಂಟೆ ನಿಮ್ ಲಾಟಿ ಹಿಡ್ಕೊ ಓಡಾಡ್ತಾಳೆ. ಇವಾಗ ಬರ್ಬೇಕಲ್ಲ ಗ್ರ್ಯಾಂಡ್ ಇವಾಗ ಹೀರೋ. ಅಯ್ಯೋ ನಾನು ಹೇಳ್ತೀನ ಮರ್ಡ್ರ್ ಮಾಡ್ಬಿಟ್ರು. ಬಾರೋ ಗ್ರ್ಯಾಂಡ್ ಪಾ. ಹಾಗ ನಿಂಗೆ ಯಾವ್ದಾಗೆ ಹೊಡೆದೀನಿ. ಸೆಕ್ಯೂರಿಟಿ ಕೀ ಎತ್ಕೊ. ಸೆಕ್ಯೂರಿಟಿ ಕೀ ಕೊಡಪ್ಪ ನೀನು. ನಂಗೆ ನೀನು ಏನೇನೋ ಮಾಡಬೇಡ. ನಂಗೆ ಗೋವಿಂದ ನಂಗೆ ಆ ಹೆಲಿಕಾಪ್ಟರ್ ಟ್ರ್ಯಾಪ್ನ ಇದು ಮಾಡು. ನಾವಿದ್ರಲ್ಲೆಲ್ಲ ಹುಷಾರುಂಟು. ತಗೋ ಇದು ಬೋಟ್ ಸ್ಟೇರಿಂಗ್ ವೀಲ್ ನಮ್ಗೇನಕ್ಕೆ ಮರ್ರೆ. ಇದು ತಗೋ ಮೇಲ್ಗಡೆ ಇಲ್ಲಿ ಏನು ಬೇಕಾದ್ರೂ ಸಿಗ್ಬೋದು. ನಂಗೆ ಹೆಲಿಕಾಪ್ಟರ್ ಮ್ಯಾನ್ಯಲ್ ಇನ್ನೂ ಸಿಕ್ಕಿಲ್ಲ. ಕ್ರೋಬಾರ್ ಸಿಕ್ಕಿದೆ. ಕ್ರೋಬಾರಿಂದ ನಾನು ಈ ಪೆಟ್ಟಿಗೆ ಓಪನ್ ಮಾಡಬೇಕು. 2 ಪೆಟ್ಟಿಗೆನೂ ಓಪನ್ ಮಾಡಬೇಕು ಇವಾಗ. ಡಕ್ ಟೇಪ್ ಬೇಕು ಹೆಲಿಕಾಪ್ಟರ್ ಎಸ್ಕೇಪ್ ಮಾಡೋಕ್ಕೆ. ಆಮೇಲೆ 3 ಪೀಸ್ ಆಫ್ ಪಿಕ್ಚರ್ ಬೇಕು. ಅಲ್ಲಿ ಒಂದೈತೆ, ಕೆಳಗೆ ಒಂದು ಫ್ರ್ಯಾಕ್ಚರ್ ಆಯಿತು ಇವನಿಗೆ. ಇವಾಗ ನಾವು ಬೇಗ ಎಸ್ಕೇಪ್ ಮಾಡಬೇಕು, ಇಲ್ಲಾಂದರೆ ತುಂಬ ಲೆಂತಿ ವಿಡಿಯೋ ಆದರೆ ಕಷ್ಟ ಆಗುತ್ತೆ ನಿಮಗೂ ನೋಡೋಕ್ಕೆ. ಇಲ್ಲಿ ನಮಗೆ ಸೇಫ್ ಕೀ ಏನಾದ್ರು ಸಿಗುತ್ತಾ? ಸೇಫ್ ಕೀ ಆ ವಾರ್ಡ್ರೋಬ್ ಹತ್ರ ಸಿಗ್ಬೋದು. ಇಲ್ಲೇನೂ ಸಿಕ್ಕಿಲ್ಲ. ಪೀಸ್ ಆಫ್ ಪಿಕ್ಚರ್ ಇಲ್ಲೂ ಒಂದೊಂದ್ಸಲಿ ಇರುತ್ತಲ್ಲ. ಬಾತ್ರೂಮ್ ಒಳಗಿದೆ ಒಂದು. ಬಾತ್ರೂಮಲ್ಲಿ ಇದೆ. ಅಲ್ಲಿ ನೋಡಲ್ಲಿ ಏನಾದ್ರು ಇರ್ಬೋದಾ ಮೇಲೆ? ಗ್ಲಾಸ್ ಫ್ಯೂಸ್ ಬೇಕು. ಗ್ಲಾಸ್ ಫ್ಯೂಸ್ ಬೇಕು. ಅಲಾರಾಮ್ ಮಾತ್ರ ನೋಡು. ಇಲ್ಲಿ ಏನೂ ಇಲ್ಲ. ರೆಂಚ್ ಇದೆ. ಅಲಾರಾಮ್ ಮಾತ್ರ ಟೈಮಿಂಗ್ಸ್ ಅಲ್ಲಿ. ನಾನು ಈ ಪೀಸ್ ಆಫ್ ಪಿಕ್ಚರ್ನ ಹಾಕ್ಬಿಡ್ತೀನಿ. ಇಲ್ಲೊಂದು ಪೀಸ್ ಆಫ್ ಪಿಕ್ಚರ್ ಆಲ್ರೆಡಿ ಒಂದಿದೆ. ನಾನು ಸ್ಟನ್ ಗನ್ ಎಲ್ಲಿಟ್ಟೆ? ಆಗ ಮೆಟ್ಲು ಹತ್ರ ಇದೆಯಾ? ಮೆಟ್ಲು ಸ್ಟೆಪ್ಸ್ ಹತ್ರ ಇದೆ. ಅಲ್ಲಿ ಇಟ್ಟಿದ್ದೀನಾ? ಸೊ ಅಲ್ಲಿವರೆಗೆ ಹೋಗ್ಬೇಕಲ್ಲಪ್ಪ. ಯಾರು ಎದ್ದು ಬಂದ್ಬಿಟ್ಟು ಹೊಡೆದ್ಬಿಟ್ರೆ ನನ್ನ ಕತೆ ಮುಗೀತಾ? ಕೇಳ್ಕತ್ತಮ್ಮ ನಾಟಕ ಬಂತು. ಹುಷಾರಾಗಿ ಹೋಗ್ಬೇಕು. ಇಲ್ಲೇನೂ ಇಲ್ಲ. ಬರ್ರೋ ಕಾಗೆಗಳ. ಅದೆಷ್ಟು ಬೇಕಾಗಿರೋ ಟೈಮಲ್ಲಿ ಬರಲ್ಲ, ಬೇಡದೇ ಇರೋ ಟೈಮಲ್ಲೆಲ್ಲ ಬಂದ್ಲು. ಬಂದಳು ಗ್ರಾಮಿ ಅನ್ನ ಬಂದಳು. ಗನ್ ಹಿಡ್ಕೊಂಡಿರತ್ತೆ ಅವಳು. ಎದ್ರಕ ಓಡ್ತಾವಳು. ಬಾರಮ್ಮ ಬಾಚೀನು. ಲಕ್ಷ್ಮಿ ಬಾರಮ್ಮ ಲಕ್ಷ್ಮಿ ಬಾರಮ್ಮ. ಓದ್ಲು. ವೇರ್ ಇಸ್ ಯುವರ್? ಇವಳ ಹಸ್ಬೆಂಡ್ ಬರ್ತಾನೆ ಇವಾಗ. ಗ್ರ್ಯಾಂಡ್ ನೋ, ಇಟ್ಸ್ ಬಾಯ್ ಫ್ರೆಂಡ್ ವಿಲ್ ಕಮ್. ಬಾರೋ ಹೀರೋ ಎಂಟ್ರಿ. ಬಾ ನಿನ್ಗೆ ಅಲ್ಲಿಗೆ ಬಿತ್ತು. ಹೋಗ ಕಡೆ ಹೋಗು ಮುಖ ಮನೆಗೆ ಪಾಚ್ಕೊ ಹೋಗಿ ಮನೆಗೆ. ದೀರ್ಘದಂಡ ನಮಸ್ಕಾರ ಹೊಡೆದಿದೆ ನನಗೆ. ಇದು ಹ್ಯಾಟ್ಸ್ ಆಫ್ ಯು. ಇಲ್ಲೊಂದು ಪೀಸ್ ಆಫ್ ಪಿಕ್ಚರ್ ಸಿಕ್ಬಿಟ್ಟಿದೆ ಆಲ್ರೆಡಿ. ಆ ಗ್ಲಾಸ್ ಫ್ಯೂಸ್ ಅಂತ ತಂದು ಅಂಟಿಸ್ಬಿಡ್ತೀನಿ, ಅಂದರೆ ಹಾಕ್ಬಿಡ್ತೀನಿ. ಇವಾಗ ಒಂದೊಂದಾಗಿ ಮೇಲ್ಗಡೆ ಒಂದು ತೊಗೊಂಡು ಬಂದ್ಬಿಡ್ತೀನಿ. ತಗೋ ಇದು. ಫ್ರ್ಯಾಕ್ಚರ್ ಆಯಿತು ಮತ್ತೆ. ಬೇಗ ತಗೊಳ್ಳೋ, ಎದ್ಬಿಟ್ಟು ಯಾರು? ಇಲ್ಲ, ಇನ್ನೆರಡು ನಿಮಿಷ ಇದೆ. ಇಲ್ಲಿ ಡ್ರಾಪ್ ಮಾಡು. ಸೂಪರ್. ಮತ್ತೆ ಜಿಗಿ. ಇದೆಲ್ಲ ಮೊದಲೇ ಮಾಡಿಬಿಡ್ಬೇಕಾಗಿತ್ತು ನಾನು. ಸುಮ್ಮನೆ ಟೈಮ್ ವೇಸ್ಟು. ಈಗ ರೂಮ್ ಹತ್ರ ಹೋಗು. ಬೆಡ್ ಹತ್ರ ಇದೆ ಒಂದು. ಡೇ 2. ಸತ್ತೋದೆ ಮರ್ಯಾ. ಇದೇನಿಕೋ? ಈಗ ಗ್ರ್ಯಾಂಡ್ ಪಾ ಇಬ್ರು ಇದ್ದಿರ್ತಾರೆ. ಎಷ್ಟನ್ಗ ನಿಲ್ಬಿಟ್ಟೆ ಮೆಟ್ಲ ಹತ್ರನೇ. ಈಗ ಸೌಂಡ್ ಮಾಡ್ಬಿಟ್ಟೆ ಹೋಗ್ಬೇಕೀಗ. ಇವಾಗ ಆರಾಮ್ಸೆ ಹೋಗ್ಬೋದು, ನಮ್ಗೆ ಟೆನ್ಷನ್ ಏನೂ ಇಲ್ಲ. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ತಲೆ ಕೆಡಿಸ್ಕೊಳ್ಳೋ ಮನುಷ್ಯನೇ ಅಲ್ಲ. ಹೋಗ ಕಡೆ. ಗ್ಲಿಚ್ ಆಗೋಗಿದೆ ಏನೋ ಆದರೆ ಗ್ಲಿಚ್ ಇದು ವರ್ಕ್ ಆಗ್ತಿಲ್ಲ. ಆದರೆ ಅಲ್ಲಿ ಆರ್ಡರ್ ಬಂದ್ಬಿಟ್ಟಿದೆ, ಹೆಂಗೆ ಅಂತ ಗೊತ್ತಿಲ್ಲ. ಇರು, ಸೌಂಡ್ಸ್ ವರ್ಕ್ ಆಗಲ್ಲ. ಇರು. ಹೋಗು.
ಇಲ್ಲಿ ಸೌಂಡ್ ಆಗಿದೆ, ಅವ್ರು ಹೆಂಗಿದ್ರು ಬಂದೇ ಬರ್ತಾರೆ. ಆಲ್ರೆಡಿ ಗ್ರ್ಯಾಂಡ್ ಪಾ ಬಂದ. ಓ ಗ್ರಾನಿನೂ ಬಂದ್ಲು. ನಮಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರಿಬ್ರು. ಕಾಗಿ ಇಬ್ರು ಬಂದ್ರಾ? ಇಬ್ರು ಕಾಗೇನೂ ಬಂದಿದ್ದಾರೆ ಆಲ್ರೆಡಿ. ಇವಾಗ ನಮಗೆ ಶಾರ್ಟ್ ಗನ್ದು ಆಮೋ ಬೇಕು, ಅದು ಶೂಟಿಂಗ್ ಚಾಲೆಂಜ್. ಇಟ್ಸ್ ಪೇರ್ ಇನ್ ಲವ್ ಗ್ರ್ಯಾನಿ ಗ್ರ್ಯಾಂಡ್ ಪಾ ವಾಸ್ ಹೋಗೆ. ನಾವಿವಾಗ ನೆಕ್ಸ್ಟ್ ಪೀಸ್ ಆಫ್ ಪಿಕ್ಚರ್ ಇಲ್ಲಿತ್ತು. ಕರೆಕ್ಟ್. ಪ್ಯಾಡ್ಲಾಕಿ ತಗೋ, ಸೂಪರ್. ಗ್ಲಿಚ್ ಆಗಿದೆ. ಅದೇನು ಗ್ಲಿಚ್ ವರ್ಕೇ ಆಗ್ತಿಲ್ಲ ಅನ್ಕೋ. ಓಯ್ ನಾನು ಅಂಕ್ಲೇ ಇಲ್ಲ ಅದನ್ನ. ಹಾಂ, ಇದು ಹಾಕಪ್ಪ ಇದು. ಗ್ಲಾಸ್ ಬೀಸ್ ಬಾತ್ರೂಮ್. ಅಯ್ಯೋ, ಈ ಸೌಂಡಿಗೆ ಪಕ್ಕಾ ಬರ್ತಾರೆ. ನಾನು ಏನು ಮಾಡಲಿ? ಸ್ಟನ್ ಗನ್ ಇದೆ. ಎಸ್, ನೋ ವರೀಸ್. ನೋವೇ ಚಾನ್ಸೇ ಇಲ್ಲ. ಬಾರಮ್ಮ ಗ್ರಾನು ಚಿನ್ನು. ಮ್ಯೂಸಿಕ್ ಹಾಕು. ಇವಳನ್ನ ತಾಂಬೂಲ ಕೊಟ್ಟು ಕರಿಬೇಕನ್ಸುತ್ತೆ. ಬಂದ್ಲು. ನನ್ನ ಸಾಂಗ್ ಹಾಕ್ತೀಯಾ? ತಗೊಳಮ್ಮ. ಇವಾಗ ಗ್ರ್ಯಾಂಡ್ ಪಾ ಬಂದೇ ಬರ್ತಾನೆ. ಅಯ್ಯೋ, ನನ್ನ ಹೆಂಡ್ತಿನ ಯಾರೋ ಮರ್ಡರ್ ಮಾಡಿಬಿಟ್ಟಿದ್ದಾರೆ ಅಂತ, ಆ್ಯಸ್ ಯೂಶ್ವಲ್ ಆಗಿ. ಅಥವಾ ಇಲ್ಲಾಂದ್ರೆ ಮಲ್ಕೊಳಕ್ಕೆ ಹೋಗ್ತಾನೆ. ಅದು ಮೂರೇ ಕೆಲಸ ಮಾಡೋದು. ಒಂದು ಏನು ಗೊತ್ತಾ, ಗ್ರ್ಯಾನಿನ ಸಾಯಿಸಿದ್ರು ಅಂತ ಬರ್ತಾನೆ, ಅಲ್ಲಿ ಇಲ್ಲಿ ಓಡಾಡ್ತಾನೆ, ಅಟ್ಟಾಡಿಸ್ತಾನೆ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾನೆ. ಅದು ಬಿಟ್ರಾ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾನೆ, ಮಲಗ್ತಾನೆ. ಅಷ್ಟೇ ಇವನ್ ಕೆಲಸ, ಡೈಲಿ ರೊಟೀನು, ಇನ್ನೇನು ಇಲ್ಲ. ಏನು ಮಾಡ್ತಾನೆ, ಮಂದ ಬಿದ್ದವನೆ. ಇವ್ರಿಗಿಬ್ರಿಗೆ ಧರ್ಮದೇಟ್ ಕೊಟ್ಟಿದ್ದೀವಿ. ಆ ಟೈಮಿಂಗ್ಸ್ ಅಲ್ಲಿ ನೋಡಿ ಏನಾರು ಇರ್ಬೋದು. ಇವರಿಬ್ರಿಗೆ ನಾವು ಧರ್ಮದೇಟ್ ಕೊಟ್ಟಿದ್ದೀವಿ ಆಲ್ರೆಡಿ. ನಾರ್ಮಲ್ 8. ಇಷ್ಟು ದೊಡ್ಡ ಮನೆ ಆದರೆ ಈಸಿ ಎಸ್ಕೇಪ್ ಮಾಡೋದು. ನಮ್ಮಂಥವ್ರಿಗೆಲ್ಲ ಗೊತ್ತಲ್ಲ, ಸಖತ್ ಈಸಿ ಗೇಮ್ ಎಸ್ಕೇಪ್ ಮಾಡೋದು. ಈ ಸೀರೀಸ್ನ ಆದಷ್ಟು ಬೇಗ ಮುಗಿಸ್ತೀನಿ. ಆಮೇಲೆ ಈ ಸ್ಟನ್ ಗನ್ ಎತ್ಕೋಬೇಕು ಇವಾಗ. ಬಾಬಾ ಸ್ಟನ್ ಗನ್ ಎತ್ಕೊಂಡು ಮೇಲ್ಗಡೆ ಶೂಟಿಂಗ್ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು. ನಮಗಿನ್ನೂ ಕಟಿಂಗ್ ಪ್ಲೇಯರ್ ಸಿಕ್ಕಿಲ್ಲ. ಕರೆಕ್ಟ್. ಆ ನೋಚ್ ಪರೋಟೋ ಹತ್ರ ಏನು ಸಿಗುತ್ತೆ ಅಂತ ನೋಡಬೇಕಲ್ಲ. ಸ್ಪಾರ್ಕ್ ಪ್ಲಗ್ ವೇಸ್ಟ್, ಅಟ್ಟರ್ ವೇಸ್ಟ್. ನಮಗಿನ್ನೂ ಹೆಲಿಕಾಪ್ಟರ್ ಮ್ಯಾನ್ಯಲ್ಲೇ ಸಿಕ್ಕಿಲ್ಲ. ಹೆಲಿಕಾಪ್ಟರ್ ಕೀ ಸಿಕ್ಕಿದೆಯಲ್ಲ. ಹೆಲಿಕಾಪ್ಟರ್ ಕೀ ಸಿಕ್ಕಿದೆ, ಮ್ಯಾನ್ಯಲ್ ಸಿಕ್ಕಿಲ್ಲ. ಏನು ಮಾಡೋದು? ಇವಾಗಿರು ಇವ್ರನ್ನ ಕರ್ಸ್ಬಿಡ್ತೀನಿ. ಇವಾಗ ಲೆಫ್ಟ್ ಸೈಡ್ ಐತಲ್ಲ ಒಂದು ಡೋರ್, ಅಲ್ಲಿ ತೆಗಿ. ಆ ಲೆಫ್ಟ್ ಸೈಡು. ಇಲ್ಲಿ ಹೆಲಿಕಾಪ್ಟರ್ ಮ್ಯಾನ್ಯಲ್ ಸಿಕ್ತಿತ್ತು, ಆದರೆ ಸಿಕ್ಕಿಲ್ಲ. ನಮ್ಮ ಅನ್ಲಾಕಿದು. ಸ್ಪೈಡರ್ ಬೇಬಿ ಹತ್ರ ಏನಾರು ಇರ್ಬೋದು. ಇಲ್ಲ, ಅದು ಏನದು ಈ ರೂಮ್ ಕೆಳಗಡೆ ಒಂದು ಫಸ್ಟ್ ಫ್ಲೋರ್ ರೂಮಲ್ಲಿ ಇರುತ್ತೆ ಒಂದೊಂದ್ಸಲಿ. ಸೇಫ್ ಲಾಕರ್ ಇದೆಯಲ್ಲ, ಅಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ಫಸ್ಟ್ ಕರೆದ್ಬಿಡ್ತೀನಿ ಇವ್ರನ್ನ. ನಮಗೆ ಟೈಮ್ ವೇಸ್ಟ್ ಆಗ್ತಾಯಿದೆ, ಅದೊಂದೇ ಬೇಜಾರು ನನಗೆ, ಇನ್ನೇನು ಇಲ್ಲ. ನಮಗೆ ಹೆಲಿಕಾಪ್ಟರ್ ಮ್ಯಾನ್ಯಲ್ ಇಲ್ಲದೆ ನಾವು ಅದನ್ನ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಹೆಲಿಕಾಪ್ಟ್ರನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಹೆಲಿಕಾಪ್ಟರ್ ಮ್ಯಾನ್ಯಲ್ ಸಿಗಬೇಕು. ಗ್ರಾನು ಚಿನ್ನು ಬಾರಮ್ಮ ಬೇಗ. ಇವಳು ಎದ್ದೇ ಇಲ್ವಾ ಅಂತ ನಂಗೆ ಡೌಟ್ ಹೊಡಿತಿದೆ. ಇಷ್ಟು ಸೌಂಡ್ ಎಲ್ಲರೂ ಬಂದೇವೋ. ಬಾಚೀನು ಬಂದಳೋ ಗ್ರಾನಿ ಬಂದಳೋ ಅಂತ ಲಕ್ ಹೊಡೆದ್ರು. ಇವಾಗ ಬಾಬಾ ಬರಬೇಕಲ್ಲ, ಅಂದರೆ ಗ್ರ್ಯಾಂಡ್ ಪಾ. ಹೀರೋ ಎಂಟ್ರಿ ಕೊಡ್ತಾನೆ. ಮೆಟ್ಲಿಂದ ಬಿದ್ದದ್ಲು ಪಾಪ. ಮಾತ್ರ ಸಖತ್ ಫನ್ನಿಯಾಗಿ ಆಡ್ತಾಳೆ ಈ ಗ್ರಾನಿ. ಏನ ಐಸಿಯು ಅಂತೆ ಲಾಟಿ ಅಲ್ಲ. ಆಹಾ ಐಸಿಯು ಅಷ್ಟೇ ಹೇಳೋದವನು. ಇಲ್ಲಾಂದರೆ ಆರ್ ಡಯಾನಾ ಕ್ಯಾನ್ ಯು ಸಿ ಅವನು ಅಷ್ಟೇ ಮಾತಾಡ್ತಾನೆ, ಇನ್ನೇನೂ ಮಾತಾಡಲ್ಲ ಅವನು. ಅವನಿನ್ನೂ ಚಿಕ್ಕ ಪಾಪ, ಅವನು ಏನು ಮಾತಾಡೋಕೆ ಬರ್ತದೆ. ವಿ ಗಾಟ್ ಹೆಲಿಕಾಪ್ಟರ್ ಮ್ಯಾನ್ಯಲ್. ಯು ಕ್ಯಾನ್ ನೌ ಕಂಟ್ರೋಲ್ ಎ ಹೆಲಿಕಾಪ್ಟರ್. ನಾನು ಅನ್ನಲ್ಲ, ಅದೇ ನಾವಿವಾಗ ಕಂಟ್ರೋಲ್ ಮಾಡ್ಬೋದು ಹೆಲಿಕಾಪ್ಟರ್ ಮ್ಯಾನ್ಯಲ್ನ.
ಹೆಲಿಕಾಪ್ಟರ್ ಕೀ ಎತ್ಕೋ. ಹೆಲಿಕಾಪ್ಟರ್ ಕೀ ನಾನು ಡ್ರಾಪ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಇರೋ ಇಲ್ಲಿ ಕ್ರೋಬರ್ ಸಿಕ್ಕಿತ್ತಲ್ವ, ಕರೆಕ್ಟ್. ಇಲ್ಲಿ ಬಿದ್ದಿದ್ದೀನಿ, ನಮ್ಗೆ ಮತ್ತೆ ಫ್ರ್ಯಾಕ್ಚರ್ ಆಗಿದೆ. ಇವ್ನಿಗೆ ಎಷ್ಟೇ ಫ್ರ್ಯಾಕ್ಚರ್ ಆದರೂ ಇನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇರೋ ಹೆಲಿಕಾಪ್ಟರ್ ಕೀ ಆ ಕಡೆಯಿಂದನೇ ಹೋಗ್ಬೇಕಲ್ವ, ಕರೆಕ್ಟ್. ತಗೋ ಇದು. ಹೆಲಿಕಾಪ್ಟರ್ ಕೀ ಸಿಕ್ಕಿದೆ ನಮಗೆ, ಇದೊಂದೇ ಬೇಕಾಗಿದ್ದು, ಇನ್ನೇನು ಇಲ್ಲ. ಇನ್ನು ಹೆಲಿಕಾಪ್ಟರ್ ಎಸ್ಕೇಪ್ ಇನ್ನೇನು ಮುಗೀತು. ಇವಾಗ ಆ ಶೂಟಿಂಗ್ ಚಾಲೆಂಜನ್ನು ಮಾಡಬೇಕಷ್ಟೇ. ಆಮೇಲೆ 3 ಪೀಸ್ ಆಫ್ ಪಿಕ್ಚರ್ ಅಂಟಿಸ್ಬಿಡ್ತೀನಿ. ಹಾಂ, ಈ ಗ್ರ್ಯಾಂಡ್ ಫನ್ ಚಿತ್ರನ ನಾವೇನಕ್ಕೆ ಅಂಟಿಸ್ಬೇಕು? ಅಷ್ಟಕ್ಕೂ ಯಾರು ಕೂಗಿದ್ರ ನಮ್ಮನ್ನ ಕಿಡ್ನ್ಯಾಪ್ ಮಾಡಿ ಅಂತ. ಏನಕ್ಕೆ ಈ ಥರ ಮಾಡ್ತಾರೆ ಇವ್ರು? ಇಷ್ಟೊಂದು ದುಡ್ಡು ಇಟ್ಟಿದ್ದಾರೆ, ಇಷ್ಟೊಂದು ದೊಡ್ಡ ಮನೆ ಇಟ್ಟಿದ್ದಾರೆ ಅಂದಮೇಲೆ ಇವ್ರು ಏನಕ್ಕೆ ನಮ್ಮನ್ನ ಕಿಡ್ನ್ಯಾಪ್ ಮಾಡಬೇಕು ಅಲ್ವಾ? ಈ ತಾತಪ್ಪನ ಪಿಕ್ಚರ್ ನಾವೇನೋ ಕಾಣಿಸ್ಬೇಕು. ಇಲ್ಲಿ ಒಂದೊಂದ್ಸಲಿ ವೆಪನ್ಸ್ದು ಕೀ ಸಿಗುತ್ತೆ. ಎಸ್, ಕರೆಕ್ಟ್, ವೆಪನ್ದು ಕೀ ಸಿಕ್ಕಿದೆ. ಬೇಡ, ಈಗ ನಮಗೆ ಅದು ಉಪಯೋಗ ಇಲ್ಲ. ಇಲ್ಲಿಂದ ಶಾರ್ಟ್ ಗನ್ ಸಿಗುತ್ತೆ, ಆದರೆ ನಮ್ಗೆ ಇವಾಗ ಬೇಡ. ಬೋಟ್ ಕೀ ವೇಸ್ಟು. ಇನ್ನು ಏನೇ ಕೊಟ್ಟರು ನಮಗೆ ವೇಸ್ಟು. ಆಮೇಲೆ ಎಲ್ಲದು ಶೂಟಿಂಗ್ ಚಾಲೆಂಜು. ಫಸ್ಟು ಶೂಟಿಂಗ್ ಚಾಲೆಂಜು ಅಥವಾ ಗ್ಲಾಸ್ ಫ್ಯೂಸ್ ಅಂಟಿಸ್ಬೇಕು ಅನ್ನೋದು ಮರ್ತೋಗಿದೆ. ನೋಡಿದಾಗ ಗೊತ್ತಾಗುತ್ತೆ. ಇರಿ, ಶೂಟಿಂಗ್. ಅದೇ ಶೂಟಿಂಗ್ ಚಾಲೆಂಜು. ಒಂದು ಮುಗೀತು. ಇದೇನದು ಇನ್ನು 2 ಇದೆ. ಮಿಸ್ ಆಯಿತು. ನಾವು ಶೂಟಿಂಗಲ್ಲಿ ಮಿಸ್ ಮಾಡೋದು ಅಂದರೆ ಏನರ್ಥ? ಈ ಶೂಟಿಂಗಲ್ಲಿ ಏನು ಮಿಸ್ ಆಗಲ್ಲ. ಆಟ ಆಡಿಸುತ್ತೆ ಅಲ್ವಾ ಇದು? ಹೌದು. ಒಂದೇ ಏಟ್ಗೆ 2 ಮುಗಿಸಿದ್ದೀನಿ. ಇವಾಗ ಗ್ಲಾಸ್ ಫ್ಯೂಸ್ ತೊಗೋಬೇಕು. ಗ್ಲಾಸ್ ಫ್ಯೂಸು ಇಲ್ಲೇ ಡ್ರಾಪ್ ಮಾಡಿದ್ದೀನಿ, ಕರೆಕ್ಟ್. ನಾವೆಲ್ಲ ಇಲ್ಲಿ ಇಟ್ಕೊಂಡಿದ್ದು ಒಂದು ಬೆನಿಫಿಟ್ ಆಗಿದೆ. ಸೊ ಇದು ನಮ್ಗೆ ಬೆನಿಫಿಷಿಯಲ್ಲು. ಆಮೇಲೆ ಈ ಗ್ಲಾಸ್ ಫ್ಯೂಸ್ನ ಅಂಟಿಸಿದ ತಕ್ಷಣ ನಾವು ಡೈರೆಕ್ಟಾಗಿ ಹೆಲಿಕಾಪ್ಟರ್ ರೂಮಿಗೆ ಹೋಗ್ತೀವಿ. ಅಂದರೆ ಹೆಲಿಕಾಪ್ಟರ್ ಇರೋದು ಇದು ಎತ್ಕೋ. ಇದು ಡಕ್ ಟೇಪ್ ಎತ್ಕೊಂಡ್ಬಿಡೋಣ. ನಮಗೆ ಫ್ಯೂಲು ಕೂಡ ಸಿಕ್ಕಿದೆ, ಅದನ್ನೂ ಹಾಕಿದ್ದೀನಿ ಇಲ್ಲೇ. ಈ ಡಕ್ ಟೇಪ್ನ ಅದು ಮುರಿದೋಗಿರೋ ಪಾರ್ಟಿಗೆ ಫಿಕ್ಸ್ ಮಾಡಬೇಕಲ್ಲ, ಅದಕ್ಕೆ. ಅಲ್ಲ, ಮುರಿದೋಗಿರೋ ಹೆಲಿಕಾಪ್ಟರ್ ಎಸ್ಕೇಪ್ ಆಗು ಅಂದರೆ ಸ್ವಲ್ಪ ಕಷ್ಟ ಅಲ್ವಾ, ಅದಕ್ಕೆ. ಆ ಕಡೆ ಡೋರಿಂದ ಈ ಕಡೆ ಇದೊಂದು ಶಾರ್ಟ್ ಕಟ್ ಇದೆ. ಈ ಶಾರ್ಟ್ ಕಟ್ಟಿಂದ ನೋಡಿ ಎಷ್ಟೊಂದು ಇದೇನದು ಅನುಕೂಲ ಆಗುತ್ತೆ ನಿಮಗೆ. ಇದನ್ನ ಫ್ಯೂಲ್ ಬೇಗ ಮ್ಯಾಚ್ ಮುಗಿಸ್ಬೋದು. ಫ್ಯೂಲ್ ಹಾಕಬೇಕು ಇಲ್ಲಿ. ಇವಾಗ ಇದ್ರ ಸೌಂಡ್ ಕೇಳಿ. ಛೀ ಮರೆ, ಎಂತ ಇದು. ಇವಾಗ ನಾನು ಇದನ್ನ ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ನಾನು ಇಲ್ಲಿ ಬಿಸಾಕ್ತೀನಿ. ಅದು ಎಲ್ಲೋಗುತ್ತೆ ಅಂತ ಗೆಸ್ ಮಾಡಿ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದು ಸೀದಾ ಹೋಗಿ ಇದು ತಗೋ, ಇದು ಹೆಲಿಕಾಪ್ಟರ್ ಕೀ ತಗೋ. ನಮ್ಮ ಎಸ್ಕೇಪ್ ಕಂಪ್ಲೀಟ್ ಆಗಿದೆ ಗೈಸ್. ಗ್ರಾನಿ ಚೀನು ಹೋಗಿ ಬರಲಾ? ಬಾಯ್. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಬಾಯ್. ಕಾಗೆ ಮತ್ತು ಕೀ ಆ್ಯಂಡ್ ಗ್ರ್ಯಾಂಡ್ ಪಾ. ಇವಾಗ ನೋಡಿ, ಗ್ರ್ಯಾಂಡ್ ಪಾ ಮಂಡಿ ಮುರಿದೋಗಿದ್ರು ಹೆಂಗೆ ಹತ್ಕೊಂಡು ಬರ್ತಾರೆ ಅಂತ ನೋಡಿ. ಇವಾಗ ಲಿಫ್ಟಿಂದ ಸಪೋರ್ಟ್ ಹತ್ಕೊಳ್ತಾರೆ ಅಂತ ಟೆಕ್ನಾಲಜಿ ಅವರು. ಅಲ್ಲಿ ನೋಡಿ, ನೋಡಲ್ಲಿ ನಿಮಗೇನಾಗೈತೆ, ಹಿಡ್ಕೊಳ್ಳಿ ಲಾಟಿನ. ಸೊ ಬಾಯ್ ಗೈಸ್. ಥ್ಯಾಂಕ್ ಯು. ದ ಎಂಡ್.